ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾ ಕುಕಿಂಗ್ ಈಸಿ ಮೆಥಡ್ ಲಾಗ್ಸಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೆಂಗಿದ್ದೀರಿ? ನಾ ಚಲೋ ಇದ್ದೀನಿ, ನೀವು ಚಲೋ ಇರಬೇಕಂತ ಹೇಳಿ ಕೋರ್ಕೊತೀನಿ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ದ ಬೆಸ್ಟ್ ಗ್ರೀನ್ ಚಿಕನ್ ಶೇರ್ ಮಾಡಕತ್ತಿದ್ದೈತ್ರಿ. ಈ ರೆಸಿಪಿ ಹೆಂಗೆ ಮಾಡ್ತಾರೆ, ಇದಕ್ಕೆ ಬೇಕಾಗಿರೋ ಪದಾರ್ಥಗಳೇನಂತೇಳಿ ಇವತ್ತಿನ ವಿಡಿಯೋದಾಗ ನಾವು ಈಸಿಗಿಂತ ಈಸಿ ನೋಡ್ಕೊಂಡು ಬರೋಣ. ಮೊದಲಿಗೆ ಇಲ್ಲಿ ಚಿಕನ್ ತೊಗೊಳ್ಳೋಣ. ಚಿಕನ್ ಅಂತೂ 2-3 ಸರಿ ಸ್ವಚ್ಛಂಗೆ ನೀರೊಳಗೆ ತೊಳೆದು ನೀರೆಲ್ಲ ಬಸಿದು ಇಡಬೇಕು. ಇವಾಗ ಚಿಕನ್ನ ಸೈಡಿಗೆ ಇಡೋಣ. ಇವಾಗ ಮಸಾಲೆಗೆ ಪ್ರಿಪೇರ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಣ ಕೊಬ್ಬರಿ ಯೂಸ್ ಮಾಡ್ತೀನಿ ರೀ ಸಾರಿಗೆ. ಹಸಿ ಕೊಬ್ಬರಿ ಅಂತೂ ಯೂಸ್ ಮಾಡೋಕತ್ತಿಲ್ಲ. ಒಣ ಕೊಬ್ಬರಿ ಹಿಂಗೆ ಸಣ್ಣ ತುಕಡಿ ಹಂಗೆ ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೈತ್ರಿ. ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿನಿ, ಅದನ್ನು ಸುಳಿದಿಟ್ಕೊಂಡಿನಿ. ಒಂದು ಸಣ್ಣ ತುಕಡಿ ಅಲ್ಲ ತೊಗೊಂಡಿದ್ದೈತ್ರಿ. ಆಮೇಲೆ ಒಂದು 10 ಮೆಣಸಿನ್ಕಾಯಿ ತೊಗೊಂಡಿದ್ದೈತ್ರಿ, ಹಸಿ ಮೆಣಸಿನ್ಕಾಯಿ. ನೀವು ಖಾರ ಜಾಸ್ತಿ ತಿಂತೀರಂದ್ರೆ ಮೆಣಸಿನ್ಕಾಯಿನೇ ಸ್ವಲ್ಪ ಜಾಸ್ತಿ ಹಾಕಿರಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಳ್ಳೋಣ, ಒಂದು ಸ್ವಲ್ಪ ಪುದೀನ ತೊಗೊಳ್ಳೋಣ ರೀ. ಇವಾಗ ಒಂದು ದೊಡ್ಡ ಜಾರ್ ತೊಗೊಳ್ಳೋಣ. ಇವಾಗ ಈ ಮಸಾಲೆ ಎಲ್ಲ ಇದ್ರೊಳಗೆ ಹಾಕೋರಿ ದೊಡ್ಡ ಜಾರ್ನಾಗ. ಇದನ್ನಂತೂ ನುಣ್ಣಗೆ ಪೇಸ್ಟ್ ಹಂಗೆ ಮಾಡ್ಬೇಕ್ರಿ, ನುಣ್ಣಗೆ ರುಬ್ಕೊಂಡು ಬರೋಣ. ಮೊದಲಿಗೆ ಗ್ಯಾಸ್ ಹಚ್ಚೋಣ್ರಿ. ಇವಾಗ ಒಂದು ಬೋಗಣಿ ಇಡೋಣ. ಬೋಗಣಿ ಅಂತೂ ಬಿಸಿ ಆಗೈತ್ರಿ. ಇವಾಗ ಇದ್ರೊಳಗೆ ಎಣ್ಣೆ ಹಾಕೊಂಡ್ರಿ. ಎಣ್ಣೆ ಸ್ವಲ್ಪ ಜಾಸ್ತಿನ ಹಾಕ್ರಿ. ಎಣ್ಣೆ ಅಂತೂ ಬಿಸಿ ಆಗೈತಿ. ಇವಾಗ ಇದ್ರೊಳಗೆ ಉದ್ದು ಕಟ್ ಮಾಡ್ಕೊಂಡಿರೋಂಥ ಉಳ್ಳಾಗಡ್ಡಿ ಹಾಕೊಂಡ್ರಿ. ಉಳ್ಳಾಗಡ್ಡಿ ಹಾಕಿ ಒಂದ್ಸರಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದ್ರೊಳಗೆ ಒಂದು ಸ್ವಲ್ಪ ಉಪ್ಪು ಹಾಕೊಂಡ್ರಿ. ಉಳ್ಳಾಗಡ್ಡಿ ಹಾಕಿದ್ದು 2 ನಿಮಿಷಕ್ಕೆ ನಾನು ಉಪ್ಪು ಹಾಕ್ತೀನಿ ರೀ, ಯಾಕಂದರೆ ಜಲ್ದಿ ಗೋಲ್ಡನ್ ಬ್ರೌನ್ ಆಗ್ತೈತೆ ಅಂತೇಳಿ. ಉಪ್ಪು ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದ್ರೊಳಗೆ ಮ್ಯಾಜಿಕ್ ಇಂಗ್ರೀಡಿಯೆಂಟ್ಸ್ ಅಂತಾರೆ ರೀ, ಸೊಂಪು ರೀ, ಬಡೆ ಸೊಂಪು ಅದ್ರಿ. ಇದು ಫ್ಲೇವರ್ ಇಲ್ದಿರೋ ಬಡೆ ಸೊಂಪು ರೀ, ಅದು ಹಾಕೋದ್ರಿ ಮ್ಯಾಜಿಕ್ ಇಂಗ್ರೀಡಿಯೆಂಟ್ಸ್ ರೀ. ಇದಂತೂ ಚಿಕನ್ ಶೇರ್ವಾಗಂತೂ, ಗ್ರೀನ್ ಚಿಕನ್ ಶೇರ್ವಾಗಂತೂ ಇದು ಚಲೋ ಫ್ಲೇವರ್ ಕೊಡ್ತೈತ್ರಿ. ಇದಂತೂ ಹಾಕೋದು ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ, ಮರೆಯೋಕೆ ಹೋಗ್ಬೇಡ್ರಿ. ಸೊಂಪು ಹಾಕಿ ಒಂದ್ಸರಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದ್ರೊಳಗೆ ತೊಳೆದು ಇಟ್ಕೊಂಡಿರೋಂಥ ಚಿಕನ್ ಎಲ್ಲ ಹಾಕಿಬಿಡೋಣ. ಚಿಕನ್ ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಫ್ರೆಂಡ್ಸ್, ಚಿಕನ್ ಅಂತೂ ಇದ್ರೊಳಗೆ ಫ್ರೈ ಮಾಡ್ಕೋಬೇಕ್ರಿ ಎಣ್ಣೆ ಒಳಗೆ. ನೀವು ಸಪ್ರೇಟಾಗಿ ಕುದಿಸೋದೇನು ಅವಸರ ಇರೋದಿಲ್ಲ ರೀ. ಇದ್ರೊಳಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ನೋಡ್ರಿ, ಚಿಕನ್ ಅಂತೂ ಚಲೋ ಫ್ರೈ ಆಗೈತೆ ಎಣ್ಣೆ ಒಳಗೆ. ಹಿಂಗೆ ಆಗ್ಬೇಕು. ಇನ್ನೊಂದು 2 ನಿಮಿಷ ಹಿಂಗೆ ಫ್ರೈ ಮಾಡ್ಕೊಳ್ಳೋಣ ರೀ ಚಿಕನ್ ಅಂತೂ. ಇದ್ರೊಳಗಿರೋ ಎಕ್ಸ್ಟ್ರಾ ನೀರೆಲ್ಲ ಹೋಗೋ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕು. ಇವಾಗ ಇದ್ರೊಳಗೆ ರುಬ್ಕೊಂಡಿರುವಂಥ ಹಸಿ ಮಸಾಲೆ ಹಾಕೊಂಡ್ರಿ. ಮಸಾಲೆ ಅಂತೂ ನುಣ್ಣಗೆ ರುಬ್ಕೊರಿ, ತರ್ತರಿ ಅಂತೂ ರುಬ್ಕೊಳಕ್ಕೆ ಹೋಗ್ಬೇಡ್ರಿ. ಬಟ್ಲಕ್ಕಂತೂ ಸ್ವಲ್ಪ ಮಸಾಲೆ ಹತ್ತೈತ್ರಿ, ಅದಕ್ಕೆ ಸ್ವಲ್ಪ ನೀರು ಹಾಕ್ಲಿಕ್ಕೆ ನಾನಂತೂ ವೇಸ್ಟ್ ಮಾಡೋದಿಲ್ಲ. ಹಸಿ ಮಸಾಲೆ ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನ್ಗೆಲ್ಲ ಮಸಾಲೆ ಹತ್ತಬೇಕ್ರಿ, ಹಂಗೆ ಒಂದ್ಸರಿ ಮಿಕ್ಸ್ ಮಾಡ್ಕೊರಿ ನೀವು. ಮಸಾಲೆ ಹಾಕಿ 1-2 ನಿಮಿಷ ಹಿಂಗೆ ಕುದಿಸೋಣ್ರಿ. ಹಸಿ ವಾಸನೆ ಸ್ವಲ್ಪ ಹೋಗೋತನ ಹಿಂಗೆ ಕುದಿಸ್ಕೊಳ್ಳೋಣ. ಆಮ್ಯಾಗ ಇದ್ರೊಳಗೆ ಇಲ್ಲಿ ನೋಡಿರಿ, ಉದ್ದುದ್ದು ಕಟ್ ಮಾಡ್ಕೊಂಡಿರೋಂಥ 2 ಟಮಾಟಿ ಹಾಕೊಂಡ್ರಿ. ಫ್ರೆಂಡ್ಸ್, ಟಮಾಟಿ ಅಂತೂ ನೀವು ಮಿಕ್ಸರ್ನಾಗ ಹಾಕಕ್ಕೆ ಹೋಗ್ಬೇಡ್ರಿ. ಹಸಿ ಮಸಾಲೆ ಹಾಕುವಾಗ ಟಮಾಟಿ ಅಂತೂ ಹಾಕಕ್ಕೆ ಹೋಗ್ಬೇಡ್ರಿ ಮಿಕ್ಸಿನಾಗ. ಯಾಕಂದ್ರೆ ನಾವು ಕೆಂಪು ಕಲರ್ ಮಾಡ್ತೀವಲ್ರಿ ಚಿಕನ್ ಶೇರ್ವಾ ಏನಾದರೂ, ಆವಾಗ ಇಷ್ಟ ಟಮಾಟಿ ಹಾಕಬೇಕ್ರಿ. ಹಿಂಗೇನಾದ್ರೂ ನೀವು ಗ್ರೀನ್ ಶೇರ್ವಾ ಮಾಡಬೇಕಂದ್ರೆ ಟಮಾಟಿ ಅಂತೂ ಮಿಕ್ಸಿನಾಗ ಹಾಕಬೇಡ್ರಿ, ಇಲ್ಲಕಂದ್ರೆ ಪೂರ್ತಿ ಸಾರು ರೆಡ್ ಆಗಿಬಿಡ್ತೈತಿ. ಅದಕ್ಕೆ ಇವಾಗ ಇದನ್ನು 1-2 ನಿಮಿಷ ಕುದಿಸ್ಬೇಕು. ಇವಾಗ ಇದ್ರೊಳಗೆ ಇಲ್ಲಿ ನೋಡಿರಿ, ಒಂದು ಅರ್ಧ ಚಮಚೆಯಷ್ಟು ಅರಿಶಿನ ಪುಡಿ ಹಾಕೋಣ. 1 ಚಮಚೆಯಷ್ಟು ಗರಂ ಮಸಾಲ ಹಾಕೋಣ. 1.5 ಚಮಚೆಯಷ್ಟು ಧನಿಯಾ ಪುಡಿ ಹಾಕೋಣ. ಇಲ್ಲಂತೂ ನಾನು ಸ್ವಲ್ಪ ಧನಿಯಾ ಪುಡಿ ಜಾಸ್ತಿನೇ ಹಾಕ್ಲಿಕ್ಕತ್ತೀನಿ ರೀ ಫ್ಲೇವರ್ಗೆ. ಮಸಾಲೆ ಎಲ್ಲ ಹಾಕಿ ಒಂದ್ಸರಿ ಮಿಕ್ಸ್ ಮಾಡೋಣ್ರಿ. ಮಸಾಲೆ ಎಲ್ಲ ಸ್ವಲ್ಪ ಎಣ್ಣೆ ಬಿಡೋತನ ಹಿಂಗೆ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದ್ರೊಳಗೆ 1-2 ಗ್ಲಾಸಷ್ಟು ನೀರು ಹಾಕೋಣ. 1-2 ಗ್ಲಾಸ್ ಹಾಕಿದರೆ ಸಾಕ್ರಿ, ಜಾಸ್ತಿ ಏನು ಬೇಡ. ಆಲ್ರೆಡಿ ಚಿಕನ್ ಅಂತೂ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡಿದ್ದೈತಲ್ಲ, ಅದಕ್ಕೆ ನೀರು ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊರಿ. ಇವಾಗ ಇದನ್ನು ಮುಚ್ಚಳ ಮುಚ್ಚಿ 1-2 ನಿಮಿಷ ಕುದಿಸ್ಕೊಳ್ಳೋಣ. ಜಾಸ್ತಿ ಅಂತೂ ಕುದಿಸೋಕೆ ಹೋಗ್ಬೇಡ್ರಿ, ಮುಚ್ಚಳ ಮುಚ್ಚಿ ಹಂಗೆ ಬಿಡೋಕೆ ಹೋಗ್ಬೇಡ್ರಿ. 2 ನಿಮಿಷಕ್ಕೆ ಹಿಂಗೆ ಮಿಕ್ಸ್ ಮಾಡ್ಕೊತಾ ಇರ್ರಿ, ಇಲ್ಲಕಂದ್ರೆ ತಳ ಹತ್ತೋ ಚಾನ್ಸಸ್ ಇರ್ತೈತಿ. ಅದಕ್ಕೆ 5 ನಿಮಿಷ ಅಂತೂ ಹಾಕೈತ್ರಿ. ಇವಾಗ ಮುಚ್ಚಳ ಸರಿಸೋಣ್ರಿ. ವಾವ್, ಎಷ್ಟು ಚಲೋ ಆಗೈತೆ ನೋಡಿರಿ ಗ್ರೀನ್ ಶೇರ್ವಾ ಅಂತೂ. ಕಲರ್ ಅಂತೂ ಸೂಪರಾಗಿ ಕಾಣಕತ್ತೈತ್ರಿ. ಇವಾಗ ಮಿಕ್ಸ್ ಮಾಡೋಣ್ರಿ ಒಂದ್ಸರಿ. ಇದಂತೂ ಇನ್ನೊಂದು ಸ್ವಲ್ಪ ಗಟ್ಟಿ ಆಗ್ಬೇಕ್ರಿ. ಇದಂತೂ ಸ್ವಲ್ಪ ನೀರು ಐತಲ್ಲ, ಇನ್ನೊಂದು 2 ನಿಮಿಷ ಹಿಂಗೆ ಕುದಿಸ್ಕೊಳ್ಳೋಣ. ಇವಾಗ ಇದ್ರೊಳಗೆ ಕಸ್ತೂರಿ ಮೆಥಿ ಹಾಕೊಂಡ್ರಿ. ಒಂದು ಸ್ವಲ್ಪ ಕಸ್ತೂರಿ ಮೆಥಿ ಹಾಕೊಂಡ್ರಿ. ಫ್ಲೇವರ್ ಅಂತೂ ಚಲೋ ಕೊಡ್ತೈತ್ರಿ ಕಸ್ತೂರಿ ಮೆಥಿ ಅಂತೂ, ಅದಕ್ಕೆ ಸ್ವಲ್ಪ ಕಸ್ತೂರಿ ಮೆಥಿ ಹಾಕಿದಿರಿ. ಕಸ್ತೂರಿ ಮೆಥಿ ಹಾಕಿ ಒಂದ್ಸರಿ ಮಿಕ್ಸ್ ಮಾಡೋಣ. ಚಿಕನ್ ಅಂತೂ ಇನ್ನೊಂದು 2 ನಿಮಿಷ ಕುದಿಸೋಣ್ರಿ. ಇವಾಗ ಮುಚ್ಚಳ ಮುಚ್ಚಿ ಇನ್ನೊಂದು 2 ನಿಮಿಷ ಕುದಿಸ್ಕೊಳ್ಳೋಣ್ರಿ. ಯಾಕಂದರೆ ಸಾರಂತೂ ಇನ್ನೂ ಸ್ವಲ್ಪ ತಿಳಿವೈತಿ, ಗಟ್ಟಿ ಆಗೋತನ ಇನ್ನೊಂದು 2 ನಿಮಿಷ
ಕುದಿಸ್ಕೊಳ್ಳೋಣ. ಇವಾಗ ಮುಚ್ಚಳ ಸರಿಸಿ ನೋಡೋಣ್ರಿ ಸಾರು ಕುದ್ದೈತೋ ಇಲ್ಲ ಅಂಥೇಳಿ. ನೋಡ್ರಿ ಸಾರಂತೂ ಕರೆಕ್ಟ್ ಕನ್ಸಿಸ್ಟೆಂಟ್ನಾಗೈತ್ರಿ. ಜಾಸ್ತಿ ತಿಳು ಇಲ್ಲ, ಜಾಸ್ತಿ ಗಟ್ಟಿಲ್ಲ. ಈ ಕನ್ಸಿಸ್ಟೆಂಟ್ನಾಗಿರ್ಬೇಕ್ರಿ ಸಾರಂತೂ. ನೋಡ್ರಿ ಹಿಂಗಿರ್ಬೇಕ್ರಿ. ಹಂಗಂತೇಳಿ ನೀವು ಅಗ್ದಿ ಗಟ್ಟಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಗ್ರೀನ್ ಶೇರ್ವ ಅಂತೂ ಅಷ್ಟೇನು ಚಲೋ ಇರೋದಿಲ್ಲ. ಪೀಸ್ನು ಚಲೋ ಕುದ್ದಾವ್ರಿ. ನೋಡಿದ್ರನ ಗೊತ್ತಾಗ್ತೈತ್ರಿ ಪೀಸ್ ಕುದ್ದಾವ ಇಲ್ಲ ಅಂಥೇಳಿ. ನೋಡ್ರಿ ಹಿಂಗಾಗ್ಬೇಕ್ರಿ. ನೀವು ಸಪ್ರೇಟಾಗಿ ಕುದಿಸ್ಕೊಳ್ಳೋದನ್ನೂ ಅವಸರ ಇರೋದಿಲ್ಲ ರೀ. ಈ ಥರ ನೀವು ಮಾಡಿದರೆ ಇದಂತೂ ರೆಡಿ ಐತ್ರಿ. ಲಾಸ್ಟಿಗೆ ನಾವು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡೋಣ. ಫ್ರೆಂಡ್ಸ್ ಇದಂತೂ ರೆಡಿ ಐತ್ರಿ. ಸರ್ವ್ ಮಾಡ್ಕೊಳ್ಳೋಣ ಬರ್ರಿ. ಗ್ರೀನ್ ಶೇರ್ವ ಅಂತೂ ರೆಡಿ ಐತ್ರಿ. ಫ್ರೆಂಡ್ಸ್ ರೆಡಿ ಐತ್ರಿ ದ ಬೆಸ್ಟ್ ಗ್ರೀನ್ ಚಿಕನ್ ಶೇರ್ವ. ಈ ಚಿಕನ್ ಶೇರ್ವ ಹೆಂಗೆ ಮಾಡ್ತಾರೆ ಅಂತೇಳಿ ಇವತ್ತಿನ ವಿಡಿಯೋದಾಗ ನಿಮ್ಗೆ ಈಸಿಗಿಂತ ಈಸಿ ಹೇಳ್ಕೊಟ್ಟಿನಿ. ನೀವು ಒಂದ್ಸರಿ ಮನ್ಯಾಗ ತಪ್ಪದೇ ಟ್ರೈ ಮಾಡಿರಿ. ಕಾಮೆಂಟ್ನಾಗ ತಿಳಿಸೋದಂತೂ ಮರ್ಲಿಕ್ಕೆ ಹೋಗಬೇಡ್ರಿ ಹೆಂಗಾಗೈತಿ ದ ಬೆಸ್ಟ್ ಗ್ರೀನ್ ಚಿಕನ್ ಶೇರ್ವ ಅಂತೇಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಭಾಳ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಸಪೋರ್ಟ್ ಇಲ್ದಂಗೆ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ. ಫ್ರೆಂಡ್ಸ್ ಇದಿತ್ತು ರೀ ಇವತ್ತಿನ ರೆಸಿಪಿ. ನಾಳೆ ಇನ್ನೊಂದು ರೆಸಿಪಿನಾಗ ನಿಮ್ಗೆ ಖಂಡಿತ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.